ಕನ್ನಡದಲ್ಲಿ ಯಾವ ನಟ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಆಗಿದ್ರು? ನನ್ಗೆ ಸುದೀಪ್ ಸರ್ ಅದು ಯಾವತ್ತೂ ಹೇಳಿದ್ದೀನಿ. ಸುದೀಪ್ ಸರ್ ಆಸ್ ಅ ಪರ್ಸನು ನನಗಿಷ್ಟ, ಅವ್ರ ಆಟಿಟ್ಯೂಡ್ ಇಷ್ಟ, ಅವ್ರ ನಟನೆ ನನಗೆ ಅದೆಷ್ಟೋ ಸ್ಟೇಜಲ್ಲಿ ಹೇಳಿದ್ದೀನಿ. ನಟನೆ ಅಂತ ಬಂದಾಗ ನನ್ಗೆ ಫಸ್ಟ್ ಇನ್ಸ್ಪಿರೇಷನ್ ಅವರು. ಅಂದ್ರೆ ಈ ಥರನ ಈಗ ಎಲ್ಲ ನೋಡಿದ್ಮೇಲೆ ಈ ಥರನೂ ಮಾಡ್ಬೋದಾ ಅಂತ ನನಗೆ ಅನಿಸಿದ್ದು. ಆ್ಯಂಡ್ ಇತ್ತೀಚೆಗೆ ಒಂದು ತುಂಬ ಗ್ಯಾಪ್ ಆದ್ಮೇಲೆ ಇತ್ತೀಚೆಗೆ ನಾನು ಸ್ಟಾರ್ ಸ್ಪೋರ್ಟ್ಸ್ ಇಂಟರ್ವ್ಯೂಗೆ ಹೋಗಿದ್ದೆ. ಅವಾಗ ಅವ್ರು ನನ್ನ ಜೊತೆ ನಡ್ಕೊಂಡ ರೀತಿ ಇರ್ಬೋದು, ಅವರು ನನ್ನನ್ನು ಪರ್ಸನಲ್ ಆಗಿ ಮೇಲ್ ಕರೆದು ಊಟ ಎಲ್ಲ ಹಾಕ್ಸಿದ್ರು. ಅದು ಆಸ್ ಅ ಪರ್ಸನ್ ಇನ್ನೂ ಖುಷಿ ಆಯ್ತು ನನಗೆ. ವಾವ್! ಇಷ್ಟು ಟೈಮ್ ಆದ್ರೂ ಅವರು ಆ ಆ ಪ್ರೀತಿನ ಹಂಗೆ ಕೊಡ್ತಾ ಇದಾರಲ್ವಾ ಅಂತ. ಅಂದ್ರೆ ನಾನು ಅನ್ಕೊಂಡಿದ್ದು ಬಿಗ್ ಬಾಸ್ ಅಲ್ಲಿ ಅಷ್ಟೇ ನಮ್ ಕನೆಕ್ಷನ್ ಇರುತ್ತೆ, ಮರ್ತ್ ಬಿಡ್ತಾರೆ ಅವರು ಅಂತ. ಸೊ ಆ ಕ್ವಾಲಿಟಿ ಎಷ್ಟು ದೊಡ್ಡ ಕ್ವಾಲಿಟಿ ಅಲ್ವಾ. ಈಗ ರೂಪೇಶ್ ಶೆಟ್ಟಿ ಅವರು ಡೈರೆಕ್ಟರ್ ಕ್ಯಾಪ್ ತೊಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ಸುದೀಪ್ ಅವರಿಗೆ ಆಕ್ಷನ್ ಕಟ್ ಹೇಳ್ತಾರಾ ಅಂತ? ಸರ್ ಏನ್ ಗೊತ್ತಾ, ಒಂದೇನು ಅಂದ್ರೆ ಆ ತರ ಕಥೆಗಳ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ. ಸುದೀಪ್ ಸರ್ಗೆ ಸಿನಿಮಾ ಮಾಡೋದು ಅಂತಂದ್ರೆ ಅದು ಎಷ್ಟೋ ಸಮಯ ನಾವು ಬರ್ಕೊಂಡು ಅಂತ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಬೇಕು. ಬಹುಶಃ ಮಾಡಬಾರ್ದು ಅಂತ ಏನಿಲ್ಲ. ಬಿಕಾಸ್ ಅದೆಲ್ಲ ಲೈಫಲ್ಲಿ ಸಿಗೋವಂಥ ಅತ್ಯದ್ಭುತ ಒಂದು ಕೆಲಸಗಳಲ್ವಾ. ಸೊ ಡೈರೆಕ್ಟರ್ ಅಂದಮೇಲೆ ನಮಗೊಂದು ಗೋಲ್ ಅಥವಾ ಒಂದು ದೂರಕ್ಕೆ ಕಾಣುವಂಥ ಒಂದು ಬೆಟ್ಟ ಇರುತ್ತಲ್ವಾ. ಸೊ ಸುದೀಪ್ ಸರ್ಗೆ ನಾನು ನಿರ್ದೇಶನ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಏನಿದೆ ಲೈಫಲ್ಲಿ. ನಾನು ನೋ ಅಂತ ಹೇಳಲ್ಲ. ಬಿಕಾಸ್ ಮಾಡಿದ್ರೆ ಒಳ್ಳೇದಲ್ವಾ. ಎಲ್ರೂ ನನ್ನಂಥ ವ್ಯಕ್ತಿಗಳಲ್ವಾ ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡ ಡೈರೆಕ್ಟರ್ಗಳಾಗೋದು. ಆ ಆಸೆಗಳಿದೆ. ಬಟ್ ನನ್ನ ಕೆಲಸ ನಿರ್ಧಾರ ಮಾಡುತ್ತೆ. ಈ ಎಲ್ಲ ಕೆಲಸಗಳು ನಿರ್ಧಾರ ಮಾಡುತ್ತೆ ಮುಂದೆ ನನ್ನ ಜೊತೆ ಯಾರು ಕೆಲಸ ಮಾಡ್ತಾರೆ ಅಂತ. ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತಿರ್ತಾರ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವಂತಹ ಯಾವ್ದಾದ್ರು ಒಂದಷ್ಟು ಕ್ರೇಜಿಯಸ್ಟ್ ಪ್ರಪೋಸಲ್ಸ್ ಗಳ ಬಗ್ಗೆ ಹೇಳೋದಾದ್ರೆ? ಕ್ರೇಜಿಯಸ್ಟ್ ಪ್ರಪೋಸಲ್ಗಳು ಬಂದಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಬಂದಿದೆ. ಶೇರ್ ಮಾಡೋದಾದ್ರೆ ಒಬ್ರು ಮನೆಗೆ ಬಂದಿದ್ರು. ಅಂದ್ರೆ ಹುಡುಗಿ ಬಂದಿರ್ಲಿಲ್ಲ. ಒಬ್ರು ಪರ್ಸನ್ ಬಂದು ಮಾತಾಡೋದು ನನ್ ಭಯ, ಏನ್ ಮಾತಾಡಕ್ ಬರ್ತಿದಾರೆ ಅಂತ. ಒಂದು ಸಡನ್ ಆಗಿ ಇಂತಿದ್ದವ್ರು ಇದಾರೆ, ನಿಮ್ಮನ್ನ ಸಖತ್ತಾಗಿ ನೋಡ್ಕೋತಾರೆ, ತುಂಬಾ ನಿಮ್ಮ ಮೇಲೆ ಇದು ನನಗೆ ಅರ್ಥ ಆಗ್ತಿಲ್ಲ ಏನ್ ವಿಷಯ ಹೇಳ್ತಿದ್ದಾರೆ ಅಂತ. ಸೊ ನಾನು ಮದುವೆ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ನನಗೆ ಅದು ಹೆಂಗ್ ಭಯ ಆಯ್ತು ಅಂದ್ರೆ, ಆಮೇಲೆ ನಾನು ಹೇಳ್ಬಿಟ್ಟೆ ಪ್ಲೀಸ್ ಸರ್ ಅದು. ಆಮೇಲೆ ಅವ್ರ ಪಾಪ ಅಂದ್ರೆ ನಮ್ ಜವಾಬ್ದಾರಿ ಅಲ್ಲ ಇನ್ನೊಬ್ಬರಿಗೆ ಹರ್ಟ್ ಮಾಡದೇ ಇರೋ ಅಂಥದ್ದು. ಅವತ್ತೇ ಹೇಳಿದೆ, ನಾನು ಮದುವೆ ಆಗೋ ಟ್ರ್ಯಾಕಲ್ಲೇ ಇಲ್ಲ ಸರ್. ಬಟ್ ಅವ್ರಿಗೆ ಹಂಗೆ ಅನ್ಸಿದೆ ಅಂದ್ರೆ ನನಗೆ ತುಂಬಾ ಖುಷಿ ಇದೆ. ನನ್ನ ಒಳ್ಳೆತನ ಏನೋ ಅವ್ರಿಗೆ ಕಂಡಿರುತ್ತೆ. ಬಟ್ ಥ್ಯಾಂಕ್ ಯು ಸರ್ ಅವ್ರಿಗೆ ಹೇಳ್ಬಿಡಿ ಅಂತ. ಅದು ಭಯ ಆಗುತ್ತೆ ಆ ಥರ ಬಂದಾಗ. ಬಿಕಾಸ್ ಅವ್ರು ಪಾಪ ನಮ್ಮ ಒಂದು ರಿಪ್ಲೈಯಿಂದ ಅವ್ರು ಏನೇನೋ ಬೇರೆ ಅರ್ಥ ಕಲ್ಪಿಸಿದರೆ ಅದು ರಾಂಗ್ ಕನ್ವೆ ಆಗುತ್ತೆ. ಸೊ ಅದಕ್ಕೆ ಆ ಥರದ್ದೆಲ್ಲ ಬಂದ್ರೆ ನಾನು ರಿಪ್ಲೈ ಮಾಡೋಕ್ಕೆ ಭಯ ಪಡ್ತೀನಿ. ಈಗ ಲವ್ ಮ್ಯಾರೇಜ್ ಆಗ್ತೀರಾ, ಅರೇಂಜ್ ಮ್ಯಾರೇಜ್ ಆಗ್ತೀರಾ? ಫಸ್ಟ್ ಆಫ್ ಆಲ್ ಮ್ಯಾರೇಜ್ ಆಗ್ತೀನಿ ಅನ್ನೋದೇ ದೊಡ್ಡ ಪ್ರಶ್ನೆ. ಬಟ್ ಲವ್ ಮ್ಯಾರೇಜ್ ಆದ್ರೆ ಒಳ್ಳೇದು. ಬಿಕಾಸ್ ನನ್ನನ್ನು ಅರ್ಥ ಮಾಡ್ಕೊಂಡು ಯಾರಾದ್ರೂ ಮದುವೆ ಆದ್ರೆ ಅವರು ಚೆನ್ನಾಗಿರ್ಬೋದೇನೋ. ಇಲ್ಲಾಂದ್ರೆ ವೀಕೆಂಡ್ ಆದಾಗ ಪಾರ್ಟಿಗೆ ಹೋಗೋಣ ಅಂತಂದ್ರೆ ನನಗೆ ಕಷ್ಟ ಹೋಗೋದು. ನಾನು ಕೆಲಸದಲ್ಲೇ ಇರಬೇಕು ಅಂತ ಆಸೆ ಪಡ್ತೀನಿ ಯಾವಾಗಲೂ. ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಅರೇಂಜ್ ಆಗಿ ಅರ್ಥ ಮಾಡ್ಕೊಂಡ್ರೆ ಓಕೆ. ಬಟ್ ಮದುವೆ ಆಗೋ ಡಿಸಿಷನ್ ಬೇಗ ತಲೆಗೆ ಬಂದ್ರೆ ಒಳ್ಳೇದು. ಸದ್ಯಕ್ಕಿಲ್ಲ ಅದು. ಈಗ ಇನ್ನೊಂದು ಕ್ವಶನ್ ಏನಂತಂದ್ರೆ, ಕನ್ನಡಿಗರಲ್ಲಿರುವಂತದ್ದು ಇದು. ಬಿಗ್ ಬಾಸ್ ಮೂಲಕ ನೀವಾಗಿರ್ಬೋದು, ಸಾನ್ಯಾ ಅವರಾಗಿರ್ಬೋದು, ನಿಮ್ಮಿಬ್ಬರ ಒಂದು ಕಾಂಬಿನೇಷನ್ಸ್ ಒಂದಷ್ಟು ಎಲಿಮೆಂಟ್ಸ್ ಅನ್ನ ಕಣ್ತುಂಬಿಕೊಂಡಿದ್ರು. ಆನ್ ಸ್ಕ್ರೀನ್ ಅಲ್ಲಿ ಯಾವಾಗ ಕಾಣಿಸ್ಕೊಳ್ತೀರಾ ಅಂತ. ಅಂಡ್ ಅದರೊಟ್ಟಿಗೆ ಸಾನ್ಯಾ ಅವರು ಕಾಂಟ್ಯಾಕ್ಟ್ ಅಲ್ಲಿ ಇದಾರ? ಖಂಡಿತ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಅಂದ್ರೆ ತುಂಬಾ ಒಳ್ಳೆ ಫ್ರೆಂಡ್ಸ್ ಹೌದು. ಆದ್ರೆ ದಿನ ಮಾತಾಡೋ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಏನಾದ್ರೂ ವೆರಿ ಇಂಪಾರ್ಟೆಂಟ್ ವಿಷಯ ಇದ್ದಾಗ ನಾನು ಕಾಲ್ ಮಾಡ್ತೀನಿ. ಅಂಥದ್ದು ಅವರಲ್ಲಿದ್ದಾಗ ಅವ್ರು ಕಾಲ್ ಮಾಡ್ತಾರೆ. ಆ ಥರದ್ದು ಕನೆಕ್ಷನ್ಸ್ ಇರೋದು. ನಾವು ಒಳ್ಳೆ ಫ್ರೆಂಡ್ಸು. ಅದಕ್ಕಿಂತ ಮೀರಿದ್ದೇನೂ ಇಲ್ಲ. ಆ್ಯಂಡ್ ನೀವು ಸಿನಿಮಾ ಬಗ್ಗೆ ಕೇಳಿದ್ದಕ್ಕೆ, ಆ ಸಿನಿಮಾ ವಿಚಾರ ನನ್ನ ಕೈಯಲ್ಲಿ ಖಂಡಿತ ಇಲ್ಲ. ಸೊ ನಾನು ನೋಡಿ ನನ್ನ ಸಿನಿಮಾ ಮಾಡೋಕ್ಕೆ ಇಷ್ಟೆಲ್ಲ ಒದ್ದಾಡ್ತೀನಿ. ಹಂಗಿರ್ಬೇಕಾದ್ರೆ ಬೇರೆ ನಾನು ಸಾನ್ಯ ಯಾವ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀವಿ ಅಂತ ನಾನು ಹೆಂಗೆ ಡಿಸೈಡ್ ಮಾಡೋಕ್ಕಾಗುತ್ತೆ. ಆ ಥರ ಕಥೆಗಳು ಯಾರಾದರೂ ನನ್ನನ್ನು ಅಂದ್ಕೊಂಡು ಅವ್ರನ್ನ ಅಂದ್ಕೊಂಡು ಮಾಡಿದ್ರೆ ಐ ವಿಲ್ ಬಿ ರಿಯಲಿ ಹ್ಯಾಪಿ. ಆಯ್ತು. ಆಯ್ತಾ? ಇನ್ನು ಏನಾದ್ರು ಹೇಳ್ತೀರಾ ಅಂತ ವೆಯ್ಟ್ ಮಾಡ್ತಿದ್ದೆ. ಮುಗೀತು. ಆ ವಿಷಯಕ್ಕೆ ತುಂಬಾ ಹೇಳಿದೆ ನಾನು. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರ. ಸೊ ಈಗ ನಟರಾಗಿದ್ದೀರಾ, ನಿರೂಪಕರಾಗಿದ್ದೀರಾ, ನಿರ್ದೇಶಕರಾಗಿದ್ದೀರಾ, ನಿರ್ಮಾಪಕರು ಯಾವಾಗ ಆಗ್ತೀರಾ? ಅಂದ್ರೆ ಆ ಆಸೆನೇ ಇಲ್ಲ ನನಗೆ. ನಿರ್ಮಾಪಕರು ಆಗೋವಂಥ ಆಸೆ ಇಲ್ಲ ನನಗೆ. ಕೆಲಸ ಮಾಡಬೇಕು. ಬಟ್ ಅದಕ್ಕೆ ಪ್ರೊಡ್ಯೂಸರ್ಸು ದುಡ್ಡಿನ ವಿಚಾರದಲ್ಲಿ ಯಾವುದೇ ತೊಂದರೆ ಆಗದೆ. ಅದಕ್ಕೆ ನಾನು ಬಜೆಟ್ ಅಂತ ಬಂದಾಗ ತುಂಬಾ ಪರ್ಟಿಕ್ಯುಲರ್ ಇರ್ತೀನಿ ಯಾವಾಗಲೂ. ಸೊ ಅದು ಯಾರೇ ದುಡ್ಡು ಹಾಕಿದ್ರು ನನಗೆ ಖುಷಿ. ಬಟ್ ನನಗೆ ತುಂಬಾ ಅದ್ಭುತವಾಗಿರುವಂಥ ಪ್ರೊಡ್ಯೂಸರ್ಸ್ ಇದ್ದಾರೆ ನನ್ನ ಜೊತೆ. ಸೊ ನನಗೆ ಪ್ರೊಡ್ಯೂಸರ್ ಆಗಬೇಕು ಅನ್ನೋ ಆಸೆ ಇಲ್ಲ. ಬಟ್ ಸಿನಿಮಾ ಮಾಡಿ ಅದಕ್ಕೆ ಏನು ಕೊಡಬೇಕು ಅದು ಹಿಟ್ ಆದ್ಮೇಲೆ ಕೊಟ್ರೆ ಸಾಕು. ಹಿಟ್ ಆಗಬೇಕು, ಅದು ನನ್ನ ಜವಾಬ್ದಾರಿ ಆ ಕೆಲಸ ಮಾಡೋದು. ಆಮೇಲೆ ಅವ್ರು ಕೊಟ್ರೆ ಖುಷಿ ನನಗೆ. ಫೈನಲಿ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಜೈ ಸಿನಿಮಾ November 14th ರಿಲೀಸ್ ಆಗ್ತಾ ಇದೆ. ಸೊ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನುವಂಥ ಕ್ಯಾಪ್ಷನ್. ಸೊ November 14th ರಿಲೀಸ್ ಆಗಿರುವಂತಹ ಜೈ ಎಲ್ಲ ಕನ್ನಡ ಹಾಗೇನೆ ತುಳು ಸಿನಿ ಪ್ರೇಕ್ಷಕರಲ್ಲಿ ಜೈಕಾರ ಹಾಕಿಸ್ಕೊಳ್ಳಿ. ಮತ್ತಷ್ಟು ಪ್ರಾಜೆಕ್ಟ್ಸ್ ನಿಮ್ಮ ಬತ್ತಳಿಕೆಯಲ್ಲಿ ಬರಲಿ. ಡೈರೆಕ್ಷನ್ ಹಾಗೇನೆ ನಟನೆಯ ಮೂಲಕ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಜೈ. November 14ಕ್ಕೆ. ಇದಿಷ್ಟು ನಟ ಕಮ್ ನಿರ್ದೇಶಕರಾಗಿರುವಂತಹ ರೂಪೇಶ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.